ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿದೆ ವ್ಲಾಗ್ ಮಾಡಿಲ್ಲ. ಸೊ ಇನ್ನು ಮುಂದೆ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ದಾವಣಗೆರೆಯಿಂದ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನಕ್ಕೆ ಅಂತಂದರೆ ನನ್ನ ಬ್ರದರ್ದು ಮದುವೆ ಇದೆ, ಅಂದರೆ ನಮ್ಮ ದೊಡ್ಡಮ್ಮನ ಮಗಂದು ಮದುವೆ ಇದೆ. ಸೊ ಹಾಗಾಗಿ ಮದುವೆಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಸಿಸ್ಟರ್ ಮತ್ತು ನನ್ನ ಮಗಳು. ವಂದೇ ಭಾರತ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಸೊ 9:10 ಹಂಗೆ ಬರುತ್ತೆ ದಾವಣಗೆರೆಗೆ. ಸೊ ರೀಚ್ ಆಗೋದು 12 ಹಂಗೆ ರೀಚ್ ಆಗುತ್ತೆ. ಸೊ ಬೇಗ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು ವಂದೇ ಭಾರತ್ ಟ್ರೈನ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಅನ್ನಿಸ್ತು. ಸೊ ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಹೋಗಿದ್ದೀನಿ. ಟೈಮ್ ಸೇವ್ ಆಗಬೇಕು ಮತ್ತು ಬೇಗ ರೀಚ್ ಆಗಬೇಕು ಅನ್ನೋರು ಈ ಟ್ರೈನ್ಗೆ ಹೋಗ್ಬೋದು. ಮತ್ತು ವಾಶ್ರೂಮ್ ಆಗಲಿ ಎಲ್ಲನೂ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಆದಮೇಲೆ ಟೀ ಮತ್ತು ಬಿಸ್ಕೆಟ್ಸ್ ಎಲ್ಲನೂ ಕೊಟ್ಟರು. ಓಕೆ ಅಂತ ಏನು ಹೇಳ್ಕೊಳಂಗೆ ಏನಿರಲಿಲ್ಲ. ಓಕೆ ಇತ್ತು. ಊಟನೂ ಇರುತ್ತೆ. ಬೇಕು ಅಂತ ಅಂದರೆ ಬುಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಅದರಲ್ಲೇ ಆಪ್ಷನ್ಸ್ ಇರುತ್ತೆ. ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾವೇನು ಊಟದ್ದೇನು ಹೇಳಿರಲಿಲ್ಲ. 12 ಹಂಗೆ ರೀಚ್ ಆಗ್ತೀವಲ್ಲ, ಸೊ ಹಂಗಾಗಿ ಅದೇನು ಆ್ಯಡ್ ಮಾಡಿರಲಿಲ್ಲ. ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಆವತ್ತಿನ ದಿನವೇ ಮೆಹಂದಿ ಇತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ಅಂತ. ಅಂದರೆ ಈ ಥರ ಮಂಡಲ ಡಿಸೈನ್ ಮತ್ತು ಲೋಟಸ್ ಹಿಂದ್ಗಡೆ ಆ ಥರ ಡಿಸೈನ್ ಹಾಕ್ಸ್ಕೊಂಡೆ ನಾನು. ಈ ಥರ ತುಂಬ ದಿನದಿಂದ ಆಸೆ ಇತ್ತು ಹಾಕ್ಸ್ಕೊಳ್ಬೇಕು ಅಂತ. ತುಂಬ ಚೆನ್ನಾಗಿ ಹಾಕ್ಕೊಟ್ರು. ಸೊ ಒಂದು 3 ಮೆಂಬರ್ಸ್ ಏನೋ ಕರೆಸಿದ್ರು ಮೆಹಂದಿ ಹಾಕೋಕ್ಕಂತಲೇ. ಸೊ ಫ್ಯಾಮಿಲಿ, ಫ್ರೆಂಡ್ಸು ಮತ್ತು ರಿಲೇಟಿವ್ಸು ಎಲ್ಲನೂ ಇನ್ವೈಟ್ ಮಾಡಿದರು. ಎಲ್ಲರೂ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕಿದ್ದಾರೆ ಅಂತ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಅವ್ರು ಹಾಕಿದ್ದು. ತುಂಬ ದಪ್ಪನೂ ಹಾಕಿರಲಿಲ್ಲ, ತುಂಬ ತೆಳ್ಳಗೂ ಹಾಕಿರಲಿಲ್ಲ, ಒಂದು ಮೀಡಿಯಮ್ ಹಾಕ್ಕೊಟ್ಟಿದ್ರು. ಅಂದರೆ ಅವರೇ ಪ್ರಿಪೇರ್ ಮಾಡ್ಕೊಂಬಂದಿರ್ತಾರೆ ಕೋನ್ ಅದೆಲ್ಲನೂ. ಸೊ ಅವ್ರದ್ರಲ್ಲೇ ಹಾಕ್ಕೊಟ್ರು ನಮಗೆ. ನೋಡ್ತಾ ಇರ್ಬೋದು ಎಲ್ಲರೂ ಹಾಕ್ಸ್ಕೊಳ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು. ಒಬ್ಬೊಬ್ಬರು ಸಿಂಪಲಾಗಿ ಹಾಕ್ಸ್ಕೊಂಡ್ರು, ಒಬ್ಬೊಬ್ರು ಕೈ ತುಂಬ ಎಲ್ಲ ಹಾಕ್ಸ್ಕೊಂಡ್ರು. ಸೊ ಅರೇಬಿಕ್ ಎಲ್ಲನೂ ಹಾಕ್ಸ್ಕೊಳ್ತಾ ಇದ್ರು. ನೋಡಿದ್ರೆ ಇಲ್ಲಿ ದೀಪಾ ಪದೇ ನಿಮ್ಮನ್ನೇ ತೋರಿಸ್ತೀನಿ, ಝೂಮ್ ಮಾಡಿ. ಸ್ಮೈಲ್ ಪ್ಲೀಸ್, ಸ್ಮೈಲ್ ಮಾಡಿ, ಸ್ಮೈಲ್ ನೋಡಿ, ಸ್ಮೈಲ್. ಬೇಡ ಸೊ ಇವಳು ನನ್ನ ಸಿಸ್ಟರು, ನಾವು ಟ್ವಿನ್ಸು. ಸೊ ಮೆಹಂದಿ ಎಲ್ಲ ಹಾಕಾದ್ಮೇಲೆ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಸ್ಟಾರ್ಟ್ ಮಾಡಿದ್ದೇನೆ 8 o'clock ಹಂಗೆ ಆಯಿತು. ಮುಗಿಯೋಷ್ಟರಲ್ಲಿ 11-12 ಹಂಗೆ ಆಗಿಬಿಡ್ತು. ತುಂಬ ಟೈಮ್ ಆಗಿಬಿಡ್ತು. ಸೊ ಎಷ್ಟು ಜನ ಇದ್ರಲ್ಲ ಅಷ್ಟು ಜನ ಅಷ್ಟೇ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಇದು ನೆಕ್ಸ್ಟ್ ದಿನದ ವ್ಲಾಗು. ಸೊ ನೆಕ್ಸ್ಟ್ ದಿನ ಹಳದಿ ಮತ್ತು ಈ ಥರ ಡ್ಯಾನ್ಸ್ ಎಲ್ಲ ಇತ್ತು. ಸೊ ಗ್ರೂಮ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ. ಸೊ ರೈಟ್ ಸೈಡಿಗಿದ್ದಾಳಲ್ಲ ಅವಳು ನನ್ನ ಸಿಸ್ಟರ್, ಟ್ವಿನ್ನಿಂಗ್ಸ್ ಮತ್ತು ಇವಳು ಲಾಸ್ಟ್ನೇವಳು. 3 ಜನ ನಾವು. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿದರು. ಸೊ ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಸೊ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ ನಾನು.
ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.